ಈ ಮಾಲೀಕರ ತಲೆ ಇಲಾನ್ ಮಸ್ಕ್ ತಲೆ ಅನ್ಸುತ್ತೆ. ಅಬ್ಯಾಕಸ್ ಕೋಚಿಂಗ್ ಸ್ಕೂಲ್ ಇಟ್ಕೊಂಡು ಮಕ್ಕಳಿಗೆ ಲೆಕ್ಕಾಚಾರ ಹೇಳ್ಕೊಡೋದಲ್ದೇನೆ ಮಕ್ಕಳು ಬೇರೆ ಕಡೆ ಎಲ್ಲೆಲ್ಲೋ ಐಸ್ ಕ್ರೀಮ್ ತಿಂದ್ರು ಹುಷಾರ್ ತಪ್ತಾರೆ ಅಂತ ಇವರೇ ಇಸ್ರೋ ಲೇಔಟ್ ಅಲ್ಲಿ ಕಡ್ಡಿ ಐಸ್ ಅಂತ ಪ್ರಾರಂಭ ಮಾಡಿದ್ದಾರೆ. ನಾನು ನಿಮ್ಮ ಓನೋವೇರ್ವೀಟ್ ನ ಆಶಿಕ್ ಮಾತಾಡ್ತಾ ಇರೋದು. ನಾವೆಲ್ಲ ಶಾಲೆಯಿಂದ ಬರ್ಬೇಕಾದ್ರೆ ಕೂಡಿಟ್ಟಿರೋ ₹2 ₹3 ಅಲ್ಲಿ ಕಡ್ಡಿ ಐಸ್ ತಿಂತಾ ಇದ್ವಿ. ಯಾವ ನೀರಲ್ಲಿ ಮಾಡ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಈಗಿನ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಕ್ಯಾಂಡಿ ಐಸ್ ಕ್ರೀಮ್ ಗಳು ಸಿಗ್ತಾ ಇದಾವೆ. ಇವರ ಅಬ್ಯಾಕಸ್ ಸ್ಟೂಡೆಂಟ್ಸ್ ಮಾತ್ರ ಹೋಗಿ ತಿನ್ಬೇಕು ಅಂತ ಏನ್ ರೂಲ್ ಇಲ್ಲ, ನೀವು ಕೂಡ ಹೋಗಿ ತಿನ್ಬಹುದು. ನೀವಿಲ್ಲಿ ಕಡ್ಡಿ ಐಸ್ ತಿಂತ ಶಾಲೆಯ ಗುರುತುಗಳನ್ನ ನೆನೆಸ್ಕೊಳ್ಳೋದು ಮಾತ್ರ ಕಟ್ಟಿಟ್ಟ ಬುತ್ತಿ. ನಾವು ಹೋದಾಗ 5% ಕಡ್ಡಿ ಐಸ್ ಫ್ಲೇವರ್ ನ ಲಾಂಚ್ ಮಾಡಿಸಿದ್ರು. ಇದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ವಿಳ್ಳೆದೆಲೆನ ಕಲ್ಲಲ್ಲಿ ಚೆನ್ನಾಗಿ ಅರ್ತ್ಕೊಂಡು ಮಿಲ್ಕ್ ಬೇಸ್ ಗೆ ಮಿಕ್ಸ್ ಮಾಡಿ ಮೋಲ್ಡ್ ಗೆ ಹಾಕ್ತಾರೆ. ಫ್ರೀಸ್ ಎಲ್ಲ ಆದ್ಮೇಲೆ ಗುಲ್ಕನ್ ಹಾಕಿ ಕೊಡ್ತಾರೆ. ಏನ್ ಸಖತ್ ಆಗಿರುತ್ತೆ ಗೊತ್ತಾ. ಇದೇ ತರ ಇನ್ನೊಂದು ಫ್ಲೇವರ್ ಇದೆ, ವೆರಿ ಬೆರಿ ಅಂತ. ಕ್ರಾನ್ಬೆರಿ, ಬ್ಲೂಬೆರಿ, ಒಣದ್ರಾಕ್ಷಿ, ಸ್ಟ್ರಾಬೆರಿ ಎಲ್ಲಾನು ಜಜ್ಕೊಂಡು ಮಿಲ್ಕ್ ಬೇಸ್ ಗೆ ಮಿಕ್ಸ್ ಮಾಡ್ತಾರೆ. ಇದು ಕೂಡ ಅಷ್ಟೇ, ಫ್ರೀಸ್ ಆದ್ಮೇಲೆ ಟಾಪಿಂಗ್ಸ್ ಇರುತ್ತೆ. ತುಂಬಾನೇ ಚೆನ್ನಾಗಿತ್ತು. ನನಗೆ ಮಿಲ್ಕ್ ಬೇಸ್ ಕಡ್ಡಿ ಐಸ್ ಗಳು ಇಷ್ಟ ಆದ್ರೆ ನನ್ನ ಹೆಂಡತಿಗೆ ವಾಟರ್ ಬೇಸ್ ಕಡ್ಡಿ ಐಸ್ ಗಳು ಇಷ್ಟ ಆದ್ವು. ಪಂಚಿ ಮೆಲನ್ ಅಂತ ಇದೆ, ಕಲ್ಲಂಗಡಿ ಹಣ್ಣು ತಿಂದಂಗೆ ಆಗುತ್ತೆ. ಕಡ್ಡಿ ಐಸ್ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಕೊಡ್ತಾರೆ. ಈ ಸಮ್ಮರ್ಗೆ ಮಸ್ತ್ ಕೂಲರ್ ಅನ್ಕೊಳ್ಳಿ. ಬಾಳೆಹಣ್ಣು ಇಷ್ಟಪಡೋರು ಬನಾನಾ ಕ್ರಂಬಲ್ ಟ್ರೈ ಮಾಡಿ. ಮತ್ತೆ ಇನ್ನೊಂದು ವಾಟರ್ ಬೇಸ್ ಅಲ್ಲಿ ಫ್ರೂಟ್ ನಿಂಜಾ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಅಯ್ಯೋ, ಇನ್ನೊಂದು ಫ್ಲೇವರ್ ಇಷ್ಟ ಆಯ್ತು, ಚಂಕಿ ಕಾಫಿ ಕೂಡ ತುಂಬಾನೇ ಚೆನ್ನಾಗಿದೆ, ಟ್ರೈ ಮಾಡಿ. ನೀವೇನಾದ್ರೂ ಕುಮಾರಸ್ವಾಮಿ ಲೇಔಟ್ ಕಡೆ ಹೋದ್ರೆ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿರೋ ಕಡ್ಡಿ ಐಸ್ ನ ಟ್ರೈ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.